ಸಾವ್ಕಾರ ಮಂದಿಗೆಲ್ಲ ನಮಸ್ಕಾರ ರೀ. ಸಾವ್ಕಾರ ಮಂದಿ ಎಲ್ಲ ಹೆಂಗದ್ರಿ? ನಾನು ನಿಮ್ಮ ಅಕ್ಷಯ್ ಎಲ್ಲ ಚಲೋ ಅದಾರ ಅನ್ಕೋತನು. ಇವತ್ತು ಸಂಡೇ ಮನ್ಯಾಗ ಕೂತ ಬ್ಯಾಸರ ಬರತ್ತಿತ್ತು, ನಡಿ ತಿರ್ಗ್ಯಾಡಿ ಬರ್ನು ಅಂತೇಳಿ ಹೋದ್ರೆ ದೊಡ್ಡ ಲೈಟ್ ಹತ್ತಿದ್ ನೋಡ್ರಪ್ಪ ಸಾವ್ಕಾರ ಮಂದಿ. ಅದನ್ನು ನೋಡಿ ಏನೈತೆ ಅಂತೇಳಿ ನೋಡಕ್ಕೆ ನಾವು ಫುಲ್ ಎಕ್ಸೈಟ್ಮೆಂಟ್ ಅಂದ್ರೆ ಹೋದ್ರಿ. ಅಲ್ಲಿ ನೋಡ್ರಿ ಸಾವ್ಕಾರ ಮಂದಿ ಕೋನಿ ಮಹಾ ಉತ್ಸವ ನಡೆದಿತ್ತು ನೋಡ್ರಿ. ಇಲ್ಲಿ ಮಹಾ ಉತ್ಸವ ಅಂತ ಹೇಳಿ ಒಳಗೆ ಹೋಗಿ ನೋಡ್ರಿ ಫುಲ್ ಜಾತ್ರೆಗತೆ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರು ನೋಡ್ರಿ. ಯಾಕಂದ್ರೆ ಜೋಕಾಲಿ ಬಂದಿದ್ದು, ಅವು ಡ್ರ್ಯಾಗನ್, ಹುಡುಗರು ಜಿಗದಾಡುವ, ಸಣ್ಣ ಸ್ಟಾಲ, ಪಿ ಓದವ ಕಾಕ ಇವೆಲ್ಲ ನೋಡ್ಬಿಟ್ಟು ನನಗೆ ನಮ್ಮ ಊರ ಜಾತ್ರೆ ನೆನಪಾಯ್ತು ನೋಡ್ರಪ್ಪ. ಯಾಕಂದ್ರೆ ನಾವು ಹಳ್ಳಿ ಒಳಗೆ ನಮಗೆ ವರ್ಷ ವರ್ಷ ಬರ್ತಾವೆ, ಫೇಮಸ್ ದೊಡ್ಡ ಜಾತ್ರೆ ಬರ್ತಾವೆ. ನಾವೆಲ್ಲ ಜಾತ್ರೆ ಒಳಗೆ ಹೋಗಿ ನೋಡಿರ್ತೀವಿ ರೀ. ಬಟ್ ಇವಾಗ ಸಿಟಿ ಹುಡುಗರಿಗೆ ಇವೆಲ್ಲ ಜಾತ್ರೆ ಗೀತ್ರೆ ಅಂದ್ರೆ ಏನು ಗೊತ್ತಿರಪ್ಪ. ಯಾಕಂದ್ರೆ ಅವ ಇಂಥ ಜಾತ್ರೆಗೆ ಹೋಗಿ ಇಂಥವೆಲ್ಲ ನೋಡಿದ್ದು ಭಾಳ ಕಮ್ಮಿ. ಯಾಕಂದ್ರೆ ಮುಂಬೈ ಅಂತ ಸಿಟ್ಯಾಗ ಜಾತ್ರೆಗೆ ಬಂದ ಇಂಥ ಜೋಕಾಲಿ ಅದು ಬರೋದೆಲ್ಲ ಸೀನಾ ಇಲ್ಲ ನೋಡ್ರಪ್ಪ. ಅದರ ಸಲುವಾಗಿ ನಾವು ಹಳ್ಳಿಯಾಗಿನವ್ರಿಗೆ ಆಲ್ರೆಡಿ ಗೊತ್ತಿರ್ತೈತಿ. ಮತ್ತು ನಾವು ಸಣ್ಣಾಗಿದ್ದಾಗ ಇವೆಲ್ಲ ಆಲ್ರೆಡಿ ಮಜಾ ಮಾಡಿ ಬಿಟ್ಟಿರ್ತೀವಿ ರೀ ನಮ್ಮ ಜಾತ್ರೆಗ. ಸೊ ನಡಿ ಅಂಥೇಳಿ ಒಳಗೆ ನಾವು ಬಂದಿದ್ದಕ್ಕೆ ಹೋಗಿ ನೋಡಿದ್ರು. ಎಲ್ಲ ಫುಡ್ ಸ್ಟಾಲ್ ಆಗಲಿ, ಜೋಕಾಲಿ ಆಗಲಿ, ಅವು ಜಂಪಿಂಗ್ ಆಗಲಿ, ದೊಡ್ಡ ಟ್ರೈನ್ಸ್ ಆಗಲಿ ಇವೆಲ್ಲ ಬಂದಿದ್ದು ರೀ ಸಾವ್ಕಾರ ಮಂದಿ. ನೋಡಿ ನಮಗಂತೂ ನಾವು ಸಣ್ಣಾಗಿದ್ದಾಗಿಂದ ನೆನಪಾಯ್ತು ನೋಡ್ರಿ ಸಾವ್ಕಾರ ಮಂದಿ. ಅದಕ್ಕೆ ಹೇಳಿದ್ರಿ ನಾವು ಏನೇ ಇದ್ದರೂ ನಮ್ಮ ಹಳ್ಳಿತನ ಮರಿಬಾರ್ದು ಅಂತ ಹೇಳಿದ್ರಿ. ಅದರ ಸಲುವಾಗಿ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ ರೀ. ನಮಸ್ಕಾರ ರೀ. ಜೈ ಹಿಂದ್ ರೀ. ಜೈ ಕರ್ನಾಟಕ.